ನಮಸ್ಕಾರ ವೀಕ್ಷಕರ. ಹೊರಗೆ ಸಾಮಾನ್ಯ ವ್ಯಕ್ತಿಯಾಗಿದ್ದರೂ ಸಹ ಬಿಗ್ ಬಾಸ್ ಮನೆಗೆ ಒಮ್ಮೆ ಹೋಗಿ ಬಂದರೂ ಸೆಲೆಬ್ರಿಟಿಗಳಾಗಿ ಬಿಡುತ್ತಾರೆ. ಮನೋರಂಜನಾ ಕ್ಷೇತ್ರದಲ್ಲಿ ಹಲವು ಅವಕಾಶಗಳು ಅವರನ್ನು ಅರಸಿ ಬರುತ್ತವೆ. ಇದು ಬಿಗ್ ಬಾಸ್ ಮನೆಗೆ ಹೋದವರಿಗೆ, ಹೋಗಿ ಗೆದ್ದವರಿಗೆ ಆಗುವ ಪ್ರಮುಖ ಲಾಭ. ಇದರ ಹೊರತಾಗಿ ರಿಯಾಲಿಟಿ ಶೋ ಆಯೋಜಕರು ಸಹ ಬಿಗ್ ಬಾಸ್ ಗೆದ್ದವರಿಗೆ ದೊಡ್ಡ ಮೊತ್ತದ ಬಹುಮಾನವನ್ನೇ ಆರಂಭದಿಂದಲೂ ನೀಡುತ್ತಾ ಬಂದಿದ್ದಾರೆ. ಪ್ರತಿ ಬಾರಿಯೂ ಬಿಗ್ ಬಾಸ್ಗೆ ಗೆದ್ದ ಬಳಿಕ ಆ ವಿಷಯ ಬಹಿರಂಗವಾಗುತ್ತದೆ. ಈ ಬಾರಿ ತುಸು ಮುಂಚೆಯೇ ಸುದೀಪ್ ಅವರು ಚಾಂಪಿಯನ್ ಆದವರಿಗೆ ಏನು ಸಿಗಲಿದೆ ಎಂದು ಹೇಳಿದ್ದಾರೆ. ಹೌದು, ಸುದೀಪ್ ಸರ್ ಪ್ರಶ್ನೆ ಕೇಳಿದರು. ಪ್ರತಿಯೊಬ್ಬರೂ ಸಹ ತಮಗೆ ತೋಚಿದ 3 ಹೆಸರುಗಳನ್ನು ಹೇಳಿ ಅದಕ್ಕೆ ಕಾರಣ ನೀಡಿದರು. ಆದರೆ ಸ್ಪರ್ಧಿಗಳ ಆಯ್ಕೆ ಸುದೀಪ್ಗೆ ಅಷ್ಟು ಇಷ್ಟವಾಗಲಿಲ್ಲ. ಪ್ರತಿಯೊಬ್ಬ ಸ್ಪರ್ಧಿಯೂ ತಮಗೆ ಇಷ್ಟವಾದವರ ಹೆಸರುಗಳನ್ನು ಹೇಳಿದ್ದಾರೆ ಹೊರತು ಯಾರು ಗೆಲ್ಲುತ್ತಾರೆ ಎಂದು ಹೇಳಿಲ್ಲ ಎಂದರು. ಪ್ರತಿ ಸ್ಪರ್ಧಿ ಯಾರಿಬ್ಬರ ಹೆಸರು ತೆಗೆದುಕೊಳ್ಳಲಿದ್ದಾರೆ ಎಂಬುದು ಸುಲಭವಾಗಿ ಊಹೆ ಮಾಡಬಹುದಿತ್ತು ಎಂದ ಸುದೀಪ್, ಸ್ಪರ್ಧಿಗಳಲ್ಲಿ ಗೆಲ್ಲುವ ಹಂಬಲ ಮೂಡಿಸಲೆಂದು ಗುಟ್ಟೊಂದನ್ನು ರಟ್ಟು ಮಾಡಿದರು. ಹಾಗೆ ಈ ಬಾರಿ ಬಿಗ್ ಬಾಸ್ ಟ್ರೋಫಿ ಗೆದ್ದವರಿಗೆ ಕಾನ್ಫಿಡೆಂಟ್ ಗ್ರೂಪ್ನಿಂದ 50 ಲಕ್ಷ ರೂಪಾಯಿ ನಗದು ಬಹುಮಾನ ಸಿಗಲಿದೆ ಹಾಗೂ ಮಾರುತಿ ಸಂಸ್ಥೆಯ ಬ್ರೆಜಾ ಕಾರು ಉಡುಗೊರೆಯಾಗಿ ಸಿಗಲಿದೆ. ಅದಾದ ಬಳಿಕ ಎಲೆಕ್ಟ್ರಿಕ್ ಸ್ಕೂಟರ್ ಸಹ ಸಿಗಲಿದೆ ಎಂದರು. ಆ ಬಳಿಕ ಈ ಬಹುಮಾನದ ಮೊತ್ತ ನಿಮಗೆಲ್ಲ ಯಾಕೆ ಇಷ್ಟು ಮುಖ್ಯ ಎಂದು ಕೇಳಿ ಉತ್ತರ ಪಡೆದುಕೊಂಡರು. ಡ್ರೋನ್ ಪ್ರತಾಪ್ಗೆ ತನ್ನ ತಂದೆಯ ಸಾಲ ತೀರಿಸಬೇಕಿತ್ತು. ಕಾರ್ತಿಕ್ಗೆ ಅಮ್ಮನಿಗಾಗಿ ಒಂದು ಮನೆಯನ್ನು ಕಟ್ಟಿಕೊಳ್ಳಬೇಕಾಗಿದೆ. ತುಕಾಲಿ ಸಂತುಗೆ ನೆಮ್ಮದಿಯ ಜೀವನಕ್ಕಾಗಿ, ಜೀವನದಲ್ಲಿ ಸ್ಟೆಬಿಲಿಟಿಗಾಗಿ ಹಣ ಬೇಕಿದೆ. ಹೀಗಾಗಿ ಹಲವು ರೀತಿಯ ಕಾರಣಗಳನ್ನು ನೀಡಿದರು. ಬಳಿಕ ಮಾತನಾಡಿದ ಸುದೀಪ್, ಈಗ ನಾನು ಹೇಳಿರುವುದು 50% ಮಾತ್ರ, ಇನ್ನೂ 50% ಹೇಳಿಲ್ಲ. ಎಲ್ಲರೂ ನಿಮ್ಮ ಶಕ್ತಿ ಮೀರಿ ಗೆಲ್ಲಲು ಪ್ರಯತ್ನಿಸಿ. ನಾವು ಸುಮ್ಮನಿದ್ದರೂ ಜನ ನಮಗಾಗಿ ಮತ ಹಾಕುತ್ತಾರೆ ಎಂಬುದೆಲ್ಲ ಸುಳ್ಳು. ಜನ ಯಾರು ಚೆನ್ನಾಗಿ ಆಡುತ್ತಾರೆ ಅವರಿಗೆ ಮಾತ್ರವೇ ಮತ ಹಾಕುತ್ತಾರೆ. ಆಟದಲ್ಲಿ ಮಾತ್ರವೇ ನಿಮ್ಮ ಗಮನ ಇರಲಿ. ಆಟಗಳು, ನಿರ್ಧಾರಗಳು ಇನ್ನು ಮುಂದೆ ಟಫ್ ಆಗಲಿದೆ ಎಂದು ಸೂಚನೆಯನ್ನು ಸಹ ನೀಡಿದರು. ಬಿಗ್ ಬಾಸ್ 85 ದಿನ ಮುಗಿದಿದ್ದು ಫಿನಾಲೆಗೆ ಹತ್ತಿರವಾಗುತ್ತಿದೆ. ಈ ಬಾರಿ TRP ಚೆನ್ನಾಗಿರುವ ಕಾರಣ ಬಿಗ್ ಬಾಸನ್ನು ಇನ್ನೂ ಕೆಲವು ವಾರಗಳ ಕಾಲ ಮುಂದಕ್ಕೆ ಹಾಕುವ ಸಾಧ್ಯತೆ ಕೂಡ ಇದೆ ಎನ್ನಲಾಗುತ್ತಿದೆ. ಮುಂದೂಡಿದರೂ ಸಹ 1 ಅಥವಾ 2 ವಾರಗಳ ಕಾಲ ಮಾತ್ರವೇ ಮುಂದೂಡುವ ಸಾಧ್ಯತೆ ಇದೆ. ಹೌದು ಸ್ನೇಹಿತರೆ, ಯಾರಾದರೂ ಗೆದ್ದು ಬರಲಿ. ಎಲ್ಲರಿಗೂ ಶುಭ ಹಾರೈಸೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಬಾಯ್.